Today I am going to give 25 viva questions on IIoT, which you may get viva questions in your practical examination. So the first question is, what is NodeMCU ESP8266? NodeMCU ESP8266, every day you use it for your practical experiments. So what is that NodeMCU ESP8266? It is an open source firmware. So what is firmware? A software embedded into a hardware is called as a firmware. So it is an open source firmware, and it is also a development kit, and it is based on ESP8266 Wi-Fi module. So this is the answer for NodeMCU ESP8266. ಅದು ಇದಕ್ಕೆ ವೈಫೈ ಇನ್ಬಿಲ್ಟ್ ಆಗಿರುತ್ತೆ, ವೈಫೈ ಮಾಡ್ಯೂಲು ಇನ್ಬಿಲ್ಟ್ ಆಗಿರುತ್ತೆ. ಬಟ್ ಆರ್ಡಿನೋ ಯುನೋ ಬೋರ್ಡ್ ತಗೊಂಡ್ರೆ ಅದ್ರ ಮೇಲೂ ನೀವು ಕೆಲವೊಂದು ಎಕ್ಸ್ಪೆರಿಮೆಂಟ್ ಮಾಡ್ತೀರಿ, ಅದಕ್ಕೆ ವೈಫೈ ಮಾಡ್ಯೂಲ್ ಇರಲ್ಲ. ಅದಕ್ಕೆ ನೀವು ಎಕ್ಸ್ಟರ್ನಲ್ ವೈಫೈದು ಶೀಲ್ಡ್ನ ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಅದೇ ನೀವು ESP8266 NodeMCUನ ತಗೊಂಡ್ರೆ ಅದು ಇನ್ಬಿಲ್ಟ್ ವೈಫೈ ಮಾಡ್ಯೂಲ್ ಇರೋದ್ರಿಂದ ನಾವು ಇದನ್ನ ಇಂಟರ್ನೆಟ್ಗೆ ಕನೆಕ್ಟ್ ಮಾಡ್ಬೋದು. ದಟ್ ಇಸ್ ದ ಅಡ್ವಾಂಟೇಜ್ ಆಫ್ ESP8266 NodeMCU. Second question, how is NodeMCU different from traditional Arduino platform? ಹೇಗೆ ಅದು ಬೇರೆ ಆಗಿರುತ್ತೆ NodeMCU ಟ್ರೆಡಿಷನಲ್ ಆರ್ಡಿನೋ ಪ್ಲಾಟ್ಫಾರ್ಮ್ಗಿಂತ ಇದು ಹೇಗೆ ವಿಭಿನ್ನವಾಗಿದೆ ಅಂತ ಕೇಳಿದ್ರೆ, NodeMCU ಇಸ್ ಸ್ಪೆಷಲಿ ಡಿಸೈನ್ಡ್ ಫಾರ್ IoT ಅಪ್ಲಿಕೇಶನ್. IoT ಅಪ್ಲಿಕೇಶನ್ ಎಲ್ಲಿರುತ್ತೆ ಅಲ್ಲಿ NodeMCUನೇ ಪ್ರಿಫರ್ ಮಾಡ್ತೀವಿ, ಯಾಕಂದ್ರೆ ಅದಕ್ಕೆ ಇನ್ಬಿಲ್ಟ್ ವೈಫೈ ಮಾಡ್ಯೂಲ್ ಇರುತ್ತೆ. ಅಂಡ್ ಇದರಿಂದ ಏನಾಗುತ್ತೆ ಅಂದ್ರೆ ಟ್ರೆಡಿಷನಲ್ ಆರ್ಡಿನೋ ಬೋರ್ಡ್ಗೆ ಅದು ಇನ್ಬಿಲ್ಟ್ ವೈಫೈ ಮಾಡ್ಯೂಲ್ ಇಲ್ಲದೆ ಇರೋದ್ರಿಂದ ಅದು ಎಡಿಷನಲ್ ಶೀಲ್ಡ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಅದಕ್ಕೆ ಈಥರ್ನೆಟ್ ಶೀಲ್ಡ್ ಅಥವಾ ವೈಫೈ ಶೀಲ್ಡ್ ಅಂತಾರೆ. ಅದನ್ನ ಕನೆಕ್ಟ್ ಮಾಡಿ ನಾವು ವೈಫೈ ಕನೆಕ್ಟಿವಿಟಿ ತಗೋಬೇಕಾಗುತ್ತೆ. ಸೊ ಅದು ಎಡಿಷನಲ್ ಕಾಸ್ಟ್ ಆಗುತ್ತೆ ಆರ್ಡಿನೋ ಬೋರ್ಡ್ ಯೂಸ್ ಮಾಡಿದ್ರೆ. ಬಟ್ ವೈಫೈ NodeMCUಗೆ ಇನ್ಬಿಲ್ಟ್ ಆಗಿರೋದ್ರಿಂದ ನಾವು ಎಲ್ಲ IoT ಅಪ್ಲಿಕೇಶನ್ಗೆ NodeMCUನೇ ಯೂಸ್ ಮಾಡ್ತೀವಿ ಅಂತ ನೀವು ಆನ್ಸರ್ ಮಾಡಬೇಕು. ನೆಕ್ಸ್ಟ್, ಮೂರನೇ ಕ್ವಶನ್, ಎಕ್ಸ್ಪ್ಲೇನ್ ದ ಕೀ ಫೀಚರ್ಸ್ ಆಫ್ ESP8266 ಮಾಡೆಲ್. ಹಾಗಾದ್ರೆ ESP8266 ಮಾಡೆಲ್ದು ಏನೇನು ಫೀಚರ್ಸ್ ಇದೆ ಅಂತ ಕೇಳಿದ್ರೆ, ಅದು 32 ಬಿಟ್ ಮೈಕ್ರೋ ಕಂಟ್ರೋಲರ್ ಆಗಿರುತ್ತೆ ಅಂತ ಹೇಳಿ, ವೈಫೈ ಕನೆಕ್ಟಿವಿಟಿ ಇನ್ಬಿಲ್ಟ್ ಇರುತ್ತೆ ಅಂತ ಹೇಳಬೇಕು. ಮತ್ತೆ ಅದರಲ್ಲಿ ಒಂದು 10 GPIO ಪಿನ್ಸ್ ಇರುತ್ತೆ. ಅಂದ್ರೆ D0 to D8 9 GPIO ಪಿನ್ ಆಯಿತು. ಒಂದು A0 ಅನಲಾಗ್ ಪಿನ್ ಇರುತ್ತೆ, ಅಷ್ಟು GPIO ಪಿನ್ಸ್ ಇರುತ್ತೆ. ಆಮೇಲೆ ಸೀರಿಯಲ್ ಪೆರಿಫೆರಲ್ ಇಂಟರ್ಫೇಸ್ ಕನೆಕ್ಷನ್ ಮಾಡ್ಕೋಬಹುದು. ಡೇಟಾ ಕಳ್ಸೋಕೆ SPI ಪ್ರೋಟೋಕಾಲ್ ಯೂಸ್ ಮಾಡ್ಬೋದು. I2C ಪ್ರೋಟೋಕಾಲ್ ಇರುತ್ತೆ, ಅಂದ್ರೆ ಇಂಟಿಗ್ರೇಟೆಡ್ ಚಿಪ್ I2C ಇರುತ್ತೆ. ADC A to D ಕನ್ವರ್ಟರ್ ಇರುತ್ತೆ. ಮತ್ತೆ UART ಯೂನಿವರ್ಸಲ್ ಸಿಂಕ್ರನಸ್ ರಿಸೀವರ್ ಟ್ರಾನ್ಸ್ಮಿಟರ್ ಇಂಟರ್ಫೇಸಸ್ ಇರುತ್ತೆ. ಇವೆಲ್ಲಾನು ESP8266 ಫೀಚರ್ಸ್ ಅಂತ ಹೇಳಬೇಕು. ಆಮೇಲೆ ಇದ್ರದ್ದು ಕಾಸ್ಟ್ ತುಂಬಾ ಕಡಿಮೆ ಇರುತ್ತೆ. ಒಂದು ಸ್ಟಾರ್ಟಿಂಗ್ ಪ್ರೈಸ್ ಒಂದು 250 to 300 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಕಾಸ್ಟು ಕಡಿಮೆ ಇರೋದ್ರಿಂದ IoT ಅಪ್ಲಿಕೇಶನ್ಗೆ ಇದು ಮೋಸ್ಟ್ ಸೂಟೇಬಲ್ ಅಂತ ಹೇಳಬೇಕು. ಸೊ ದ್ಯಾಟ್ ಈಸ್ ಆಲ್ ಅಬೌಟ್ ಕ್ವಶನ್ ನಂಬರ್ 3. ಸೊ ಕ್ವಶನ್ ನಂಬರ್ 4, ವಾಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಕ್ಯಾನ್ ಬಿ ಯೂಸ್ಡ್ ವಿತ್ NodeMCU ESP? ಏನು ಪ್ರೋಗ್ರಾಮಿಂಗ್ ನಾವು ಯೂಸ್ ಮಾಡ್ತೀವಿ ESP8266 ಅನ್ನ ಸೆನ್ಸರ್ಸು ಆಕ್ಚುಯೇಟರ್ಸ್ಗೆ ಕನೆಕ್ಟ್ ಮಾಡಿ ಅದನ್ನ ರನ್ ಮಾಡೋಕೆ ಅಥವಾ ಡೇಟಾ ತಗೊಳ್ಳೋಕೆ ಯಾವ ಪ್ರೋಗ್ರಾಮಿಂಗ್ ಯೂಸ್ ಮಾಡ್ತೀವಿ ಅಂದ್ರೆ Arduino IDE ಅಂತ ಹೇಳಬೇಕು. ಇಟ್ ಈಸ್ ಪ್ರೋಗ್ರಾಮ್ಡ್ ಯೂಸಿಂಗ್ Arduino IDE. ನೀವೆಲ್ಲರೂ ಇದನ್ನ ಯೂಸ್ ಮಾಡಿರ್ತೀರಿ. ಸೊ ವಿತ್ ದ ಹೆಲ್ಪ್ ಆಫ್ ಸಮ್ ಅಪ್ರಾಪ್ರಿಯೇಟ್ ಲೈಬ್ರರಿ, ಒಂದೊಂದು ಸೆನ್ಸರಿಗೂ ಒಂದೊಂದು ಲೈಬ್ರರಿನ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಅದನ್ನ ನಾವು ಸ್ಕೆಚ್ಗೆ ಹೋಗಿ ಇನ್ಕ್ಲೂಡ್ ಲೈಬ್ರರಿ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ಇನ್ಕ್ಲೂಡ್ ಲೈಬ್ರರಿನ ಕ್ಲಿಕ್ ಮಾಡಿ ಮ್ಯಾನೇಜ್ ಲೈಬ್ರರಿ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ನಮ್ಗೆ ಬೇಕಾಗಿರೋ ಲೈಬ್ರರಿನ ನಾವು ಅಲ್ಲಿ ಇನ್ಸ್ಟಾಲ್ ಮಾಡ್ಕೋಬಹುದು.
ಹೌ ಈಸ್ NodeMCU ಪವರ್ಡ್? NodeMCU ನ ಹೇಗೆ ಪವರ್ ಮಾಡ್ಬೋದು ಅಂದ್ರೆ, ನಾವು ಯಾವಾಗಲೂ NodeMCU ನ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ತೀವಿ. ಹಾಗಾದ್ರೆ ಪ್ರತಿ ಪ್ರಾಜೆಕ್ಟ್ ಅಲ್ಲಿ ಅಥವಾ ಎಕ್ಸ್ಪೆರಿಮೆಂಟ್ ಅಥವಾ ಮಿನಿ ಪ್ರಾಜೆಕ್ಟ್ ಅನ್ನ ನೀವು ಮಾಡಿದ್ರೆ ಲ್ಯಾಪ್ಟಾಪ್ ಜೊತೆಗೆ NodeMCU ಇರಬೇಕಾ ಅಂತ ಒಂದು ಕ್ವಶನ್ ಏನಾದರೂ ಅವ್ರು ಕೇಳಿದ್ರೆ, ಇಲ್ಲ ಅಂದ್ರೆ ಲ್ಯಾಪ್ಟಾಪೇ ಇರ್ಬೇಕಂತಲ್ಲ, ನಮಗೆ NodeMCUಗೆ 3.3 ವೋಲ್ಟ್ಸ್ ಪವರ್ ಬೇಕು. ಸೊ ನಾವೇನ್ ಮಾಡ್ತೀವಿ, ಲ್ಯಾಪ್ಟಾಪ್ ಇಂದ USB ಕೇಬಲ್ ನ ಕನೆಕ್ಟ್ ಮಾಡ್ತೀವಿ, ಮೈಕ್ರೋ USB ಕೇಬಲ್ ನ. ಸೊ ಈ ಮೈಕ್ರೋ USB ಪೋರ್ಟ್ ಇಂದ ಅದು NodeMCUಗೆ 3.3 ವೋಲ್ಟ್ಸ್ ಸಪ್ಲೈ ಆಗುತ್ತೆ ನಮ್ ಲ್ಯಾಪ್ಟಾಪ್ ಇಂದ. ಸೊ ಲ್ಯಾಪ್ಟಾಪ್ ಇಲ್ಲ ಅಂದ್ರೆ ನೀವು ಪ್ರೋಗ್ರಾಮ್ ನ ಅಪ್ಲೋಡ್ ಮಾಡೋದ್ಮೇಲೆ ಲ್ಯಾಪ್ಟಾಪ್ ಅನ್ನ ಡಿಸ್ಕನೆಕ್ಟ್ ಮಾಡಿ ಎಕ್ಸ್ಟರ್ನಲ್ 3.3 ವೋಲ್ಟ್ಸ್ ಪವರ್ ಸಪ್ಲೈನು ಕೊಡ್ಬೋದು. 3.3 ವೋಲ್ಟ್ಸ್ ಪವರ್ ಸಪ್ಲೈನ ಡಿಸೈನ್ ಮಾಡಿ ಅಥವಾ 7805 ರೆಗ್ಯುಲೇಟರ್ ತಗೊಂಡು ಅದರಿಂದ 3.3 ವೋಲ್ಟ್ಸ್ ಅನ್ನು ಡಿಸೈನ್ ಮಾಡಿ ನಾವು ಪವರ್ ಸಪ್ಲೈನ ಕೊಡ್ಬೋದು. ಅಂಡ್ ಇಟ್ ಈಸ್ ಇಂಪಾರ್ಟೆಂಟ್ ಟು ನೋಟ್ ದಟ್ ಆಪರೇಟಿಂಗ್ ವೋಲ್ಟೇಜ್ ಅದು 3.3ನೇ ಆಗಿರಬೇಕು. ಸೊ ಮೋರ್ ದೆನ್ ದ್ಯಾಟ್ ಕೊಡಕ್ ಹೋಗ್ಬೇಡಿ, ಯಾಕಂದ್ರೆ ಆಪರೇಟಿಂಗ್ ವೋಲ್ಟೇಜ್ ಅದು 3.3 ಇರುತ್ತೆ. ಸೊ ಯಾವಾಗ್ಲೂ USB ಪೋರ್ಟ್ ಇಂದಾನೆ ಕೊಡ್ಬೇಕಂತಿಲ್ಲ, ಎಕ್ಸ್ಟರ್ನಲ್ಲಿ ಕೂಡ ನಾವು ಪವರ್ ಮಾಡ್ಬೋದು ಅಂತ ಇದನ್ನ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, can NodeMCU can operate in both station and access point modes simultaneously? ಸೊ NodeMCU ನ ಸ್ಟೇಷನ್ ಮೋಡ್ ಅಲ್ಲಿ ಮತ್ತೆ ಆಕ್ಸೆಸ್ ಪಾಯಿಂಟ್ ಮೋಡ್ ಅಲ್ಲಿ ಆಪರೇಟ್ ಮಾಡಬಹುದಾ ಸೈಮಲ್ಟೇನಿಯಸ್ ಅಲ್ಲಿ ಅಂತ ಕೇಳ್ತಾರೆ. ಸೊ ಸ್ಟೇಷನ್ ಮೋಡ್ ಅಂದ್ರೆ ಏನು, ಆಕ್ಸೆಸ್ ಪಾಯಿಂಟ್ ಮೋಡ್ ಅಂದ್ರೆ ಏನು? ಸೊ ನೀವು ಕೇಳಿರ್ಬೋದು ಕ್ಲೈಂಟ್ ಅಂಡ್ ಸರ್ವರ್ ಮೆಕ್ಯಾನಿಸಮ್ ಅಂತ. ಸೊ ಕ್ಲೈಂಟ್ ಅಂದ್ರೆ ಡೇಟಾನ ರಿಕ್ವೆಸ್ಟ್ ಮಾಡೋದು, ಸರ್ವರ್ ಅಂದ್ರೆ ಡೇಟಾನ ಕೊಡೋದು. ನಿನ್ನೆ ನಾವು ಹಿಂದಿನ ಪ್ರೀವಿಯಸ್ ವಿಡಿಯೋ ಅಲ್ಲಿ ನೋಡಿದ್ವಿ ಪಬ್ಲಿಷ್ ಅಂಡ್ ಸಬ್ಸ್ಕ್ರೈಬ್ ಮೆಕ್ಯಾನಿಸಮ್ ಅಲ್ಲಿ. ಸೊ ಹೇಗೆ ಡೇಟಾನ ಅದು ರಿಕ್ವೆಸ್ಟ್ ಮಾಡುತ್ತೆ, ಅದು ಹೇಗೆ ಕೊಡುತ್ತೆ ಅನ್ನೋದನ್ನ ಕಲ್ತ್ಕೊಂಡ್ವಲ್ವಾ, ಅದೇ ತರ ಇಲ್ಲಿ NodeMCU ಏನಾಗುತ್ತೆ, ಕ್ಲೈಂಟ್ ಮೋಡ್ ಅಲ್ಲಿ ವರ್ಕ್ ಆದ್ರೆ ಅದನ್ನ ಸ್ಟೇಷನ್ ಮೋಡ್ ಅಂತ ಹೇಳ್ತಾರೆ. NodeMCU ಏನಾದ್ರೂ ಸರ್ವರ್ ತರ ಆಕ್ಟ್ ಆದ್ರೆ ಅದನ್ನ ಆಕ್ಸೆಸ್ ಪಾಯಿಂಟ್ ಮೋಡ್ ಅಂತ ಹೇಳ್ತಾರೆ. ಅಂದ್ರೆ ಆಕ್ಸೆಸ್ ಪಾಯಿಂಟ್ ಅಲ್ಲೂ ಅದನ್ನ ವರ್ಕ್ ಮಾಡ್ಕೋಬಹುದು, ಮತ್ತೆ ಅದನ್ನ ಕ್ಲೈಂಟ್ ತರ ಕೂಡ ವರ್ಕ್ ಮಾಡ್ಕೋಬಹುದು. ಸೊ ಈ ತರ ಇದ್ರೆ ಅದನ್ನ ಎಸ್ ಅಂತ ನೀವು ಹೇಳ್ಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 7. ಹೌ ಕ್ಯಾನ್ ಯು ಅಪ್ಡೇಟ್ ಫರ್ಮ್ವೇರ್ ಆನ್ NodeMCU? ಅವಾಗಲೇ ಫರ್ಮ್ವೇರ್ ಅಂದ್ರೆ ಏನ್ ಹೇಳಿದೆ ನಾನು, ಸಾಫ್ಟ್ವೇರ್ ಎಂಬೆಡೆಡ್ ಇಂಟು ಹಾರ್ಡ್ವೇರ್ ಇಸ್ ಕಾಲ್ಡ್ ಎಸ್ ಅ ಫರ್ಮ್ವೇರ್. ಸೊ ನೀವು ಆ ಫರ್ಮ್ವೇರ್ ಅನ್ನ ಏನಾದ್ರೂ ಅಪ್ಡೇಟ್ ಮಾಡ್ಬೇಕಾಗಿದ್ರೆ ಹೇಗೆ ಅಪ್ಡೇಟ್ ಮಾಡ್ತೀರಾ ಅಂತ ಕ್ವಶನ್ ಕೇಳಿದ್ರೆ, ಸೊ ಇಟ್ ಕ್ಯಾನ್ ಬಿ ಅಪ್ಡೇಟೆಡ್ ಯೂಸಿಂಗ್ NodeMCU ಫ್ಲಾಶರ್ ಟೂಲ್ ಅಂತ ಹೇಳ್ಬೇಕು. ಸೊ NodeMCU ಫ್ಲಾಶರ್ ಟೂಲ್ ಇಂದ ಅದನ್ನ ಅಪ್ಡೇಟ್ ಮಾಡ್ಬೋದು, ಆರ್ ಯೂಸಿಂಗ್ Arduino IDE ಯೂಸ್ ಮಾಡಿ ಸಾಫ್ಟ್ವೇರ್ ನಾವು ಅಪ್ಡೇಟ್ ಮಾಡಬಹುದು. ಸೊ ನೆಕ್ಸ್ಟ್ ಕ್ವಶನ್, ಕ್ಯಾನ್ NodeMCU ಕಮ್ಯುನಿಕೇಟ್ ವಿತ್ ಅದರ್ ಡಿವೈಸಸ್ ಯೂಸಿಂಗ್ ಪ್ರೋಟೋಕಾಲ್ಸ್ ಲೈಕ್ MQTT? ಸೊ MQTT ಪ್ರೋಟೋಕಾಲ್ ನ ಯೂಸ್ ಮಾಡಿ ಬೇರೆ ಡಿವೈಸ್ ಜೊತೆಗೆ ಕಮ್ಯುನಿಕೇಟ್ ಮಾಡಬಹುದಾ NodeMCU? ಡೆಫಿನೆಟ್ಲಿ ಎಸ್. NodeMCU ಕಮ್ಯುನಿಕೇಟ್ ವಿತ್ ಅದರ್ ಡಿವೈಸಸ್ ಯೂಸಿಂಗ್ ವೇರಿಯಸ್ ಪ್ರೋಟೋಕಾಲ್. MQTT ಅಂತ ಒಂದೇ ಅಲ್ಲ, ಅವ್ರು MQTT ಅಂತ ಕೇಳಿದಕ್ಕೆ ಎಸ್ ಅಂತ ಹೇಳಬೇಕು. ಸೊ MQTT ಅಂದ್ರೆ ಏನು, ಫುಲ್ ಫಾರ್ಮು ಮೆಸೇಜ್ ಕ್ಯೂವಿಂಗ್ ಟೆಲಿಮೆಟ್ರಿ ಟ್ರಾನ್ಸ್ಪೋರ್ಟ್ ಅಂಡ್ ಮೇಕಿಂಗ್ ಇಟ್ ಸೂಟೇಬಲ್ ಫಾರ್ IoT ಅಪ್ಲಿಕೇಶನ್ಸ್ ಅಂಡ್ ಡೇಟಾ ಎಕ್ಸ್ಚೇಂಜ್. IoT ಅಪ್ಲಿಕೇಶನ್ಸ್ ಗೆ MQTT ಪ್ರೋಟೋಕಾಲ್ ನ ಯೂಸ್ ಮಾಡ್ತೀವಿ, ಅದನ್ನ ಡೇಟಾ ಎಕ್ಸ್ಚೇಂಜ್ ಮಾಡೋಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 10. ವಾಟ್ ಇಸ್ ದ ಪರ್ಪಸ್ ಆಫ್ DHT11? ಯಾಕಂದ್ರೆ ನೀವು ಎಕ್ಸ್ಪೆರಿಮೆಂಟ್ ಅಲ್ಲಿ DHT11 ಸೆನ್ಸರ್ ಯೂಸ್ ಮಾಡ್ತೀರಿ, ಅಲ್ಟ್ರಾಸಾನಿಕ್ ಸೆನ್ಸರ್ ಯೂಸ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿದೀರಾ, PIR ಸೆನ್ಸರ್ ಯೂಸ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿರ್ತೀರಿ, ಅಂಡ್ ಎಷ್ಟೊಂದು ಸೆನ್ಸರ್ ಯೂಸ್ ಮಾಡಿದಿರಲ್ಲ, ಅದ್ರ ಮೇಲೆ ಒಂದಷ್ಟು ಕ್ವಶನ್ಸ್ ತಗೊಂಡಿದೀನಿ. ಸೊ ಏನು ಅಂತಂದ್ರೆ, ವಾಟ್ ಇಸ್ ದ ಪರ್ಪಸ್ ಆಫ್ DHT11 ಸೆನ್ಸರ್? DHT11 ಸೆನ್ಸರ್ನ ಏನಕ್ಕೆ ಯೂಸ್ ಮಾಡ್ತೀವಿ? DHT11 ಸೆನ್ಸರ್ನ ಯೂಸ್ ಮಾಡಿ ನಾವು ಟೆಂಪ್ರೇಚರ್ನ ಮೆಜರ್ ಮಾಡ್ತೀವಿ ಅಥವಾ ಹ್ಯೂಮಿಡಿಟಿನ ಮೆಜರ್ ಮಾಡ್ತೀವಿ. ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿರೋ ಟೆಂಪ್ರೇಚರ್ ಮತ್ತೆ ಹ್ಯೂಮಿಡಿಟಿನ ಮೆಜರ್ ಮಾಡೋಕೆ DHT11 ಸೆನ್ಸರ್ನ ಯೂಸ್ ಮಾಡ್ತೀವಿ ಅಂತ ಹೇಳಬೇಕು. ಸೊ DHT11 ಮೇಲೆ ಇನ್ನೊಂದು ಕ್ವಶನ್ ಇದೆ, ಕ್ವಶನ್ ನಂಬರ್ 10. ಎಕ್ಸ್ಪ್ಲೇನ್ ಹೌ DHT ಸೆನ್ಸರ್ ಕಮ್ಯುನಿಕೇಟ್ಸ್ ವಿತ್ ಮೈಕ್ರೋ ಕಂಟ್ರೋಲರ್. ಹೇಗೆ ಅದು DHT ಸೆನ್ಸರ್ ನಾವು NodeMCUಗೆ ಕನೆಕ್ಟ್ ಮಾಡ್ತೀವಲ್ವಾ, ಅದು ಹೇಗೆ ಕಮ್ಯುನಿಕೇಟ್ ಮಾಡ್ಕೊಳ್ಳುತ್ತೆ, ಹೇಗೆ ಅದು ಟೆಂಪ್ರೇಚರ್ ಮತ್ತೆ ಹ್ಯೂಮಿಡಿಟಿನ ಮೈಕ್ರೋ ಕಂಟ್ರೋಲರ್ಗೆ ಕಳಿಸುತ್ತೆ
ಅಂತಂದ್ರೆ it uses single wire digital communication protocol. The name of the protocol is single wire digital communication protocol. ಇದನ್ನ ಯೂಸ್ ಮಾಡಿಕೊಂಡು ಡೇಟಾನ ಕಳಿಸುತ್ತೆ. ಸೊ it sends the data to the microcontroller. ಹೇಗೆ ಕಳಿಸುತ್ತೆ ಡೇಟಾನಂದ್ರೆ in the form of a binary signal. Next question, number 11. What is the measuring range of DHT11 sensor? DHT11 sensor ಯಾವ್ಯಾವ ಪ್ಯಾರಾಮೀಟರ್ನ ಮೆಜರ್ ಮಾಡುತ್ತೆ ಮತ್ತೆ ಎಷ್ಟು ಮೆಜರ್ ಮಾಡುತ್ತೆ ಅಂತ ಕೇಳಿದ್ರೆ ಟೆಂಪರೇಚರ್ನ ಮೆಜರ್ ಮಾಡುತ್ತೆ. ಅದು ಎಷ್ಟು ಅಂದ್ರೆ ಒಂದು 0 to 50 ಡಿಗ್ರಿ ಸೆಲ್ಸಿಯಸ್. ಇದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಅಲ್ಲ, and based on some points I have considered from the Google. So 0 to 50 degrees Celsius ವರೆಗೂ ಇದು ಟೆಂಪರೇಚರ್ ನ ಮೆಜರ್ ಮಾಡುತ್ತೆ. ಮತ್ತೆ ಹ್ಯೂಮಿಡಿಟಿನ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಕೊಡುತ್ತೆ. ಅದು ಪರ್ಸೆಂಟೇಜ್ ಎಷ್ಟು ಅಂದ್ರೆ 20% to 90% ಅಷ್ಟು ಹ್ಯೂಮಿಡಿಟಿನ ಕೊಡುತ್ತೆ ಅಂತ ನೀವು ಹೇಳಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 12. Next question on ultrasonic sensor. In ultrasonic sensor, how does it measure the distance? Distance ಅದು ಹೇಗೆ ಮೆಜರ್ ಮಾಡುತ್ತೆ? ಇದು ಪಕ್ಕಾ ಕ್ವಶನ್ ಕೇಳ್ತಾರೆ. ನಿಮ್ಗೆ ಏನಾದ್ರು ಅಲ್ಟ್ರಾಸಾನಿಕ್ ಸೆನ್ಸರ್ ಬಂದ್ರೆ ಇದನ್ನ ಕೇಳ್ತಾರೆ. ಸೊ ಅವಾಗ ನೀವೇನ್ ಹೇಳ್ಬೇಕು ಅಂದ್ರೆ ಅಲ್ಟ್ರಾಸಾನಿಕ್ ಸೆನ್ಸರ್ದು ಪ್ರಿನ್ಸಿಪಲ್ ಏನ್ ಹೇಳುತ್ತೆ, ಅದು ಅಲ್ಟ್ರಾಸಾನಿಕ್ ಸೌಂಡ್ ವೇವ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅಲ್ಟ್ರಾಸಾನಿಕ್ ಸೌಂಡ್ ವೇವ್ಸ್ ನ ಎಮಿಟ್ ಮಾಡಿದಾಗ ಅದು ಆಬ್ಜೆಕ್ಟಿವ್ ಹೋಗಿ ಹಿಟ್ ಆಗುತ್ತೆ. ಹಿಟ್ ಆಗಿ ಮತ್ತೆ ಬೌನ್ಸ್ ಬ್ಯಾಕ್ ಆಗುತ್ತೆ. ಸೊ ವಾಪಸ್ ಬಂದಿರೋ ಸಿಗ್ನಲ್ಗೆ ಎಕೋ ಸಿಗ್ನಲ್ ಅಂತ ಹೇಳ್ತೀವಿ. ಸೊ ಅದು ಟು ಅಂಡ್ ಫ್ರೋ ಅಲ್ಟ್ರಾಸಾನಿಕ್ ಸೌಂಡ್ ವೇವ್ ಅಲ್ಟ್ರಾಸಾನಿಕ್ ಸೆನ್ಸರ್ ಇಂದ ಹೋಗಿ ಟಾರ್ಗೆಟ್ಗೆ ಹೊಡೆದು ವಾಪಸ್ ಬರೋಕೆ ಟೈಮ್ ಎಷ್ಟು ತಗೊಳುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಇಟ್ ಕ್ಯಾಲ್ಕುಲೇಟಿಂಗ್ ದ ಟೈಮ್ ಇಟ್ ಟೇಕ್ಸ್ ಫಾರ್ ದ waves to bounce back after hitting the object. ಆಬ್ಜೆಕ್ಟ್ ನ ಹಿಟ್ ಮಾಡಿದ್ಮೇಲೆ ವಾಪಸ್ ಬರೋಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತಂದ್ರೆ ಅದ್ರ ಮೇಲೆ ನಾವು ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಸೊ ಡಿಸ್ಟೆನ್ಸ್ ನಮ್ಗೆ ಒಂದು ಫಾರ್ಮುಲಾ ಗೊತ್ತಿದೆ, ವೆಲಾಸಿಟಿ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಂತ. ಸೊ ಅವಾಗ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ವೆಲಾಸಿಟಿ ಇಂಟು ಟೈಮ್. ವೆಲಾಸಿಟಿ ಅಂದ್ರೆ ಸ್ಪೀಡ್ ಆಫ್ ದ ಸೌಂಡ್ ಇಂಟು ಟೈಮ್ ಡಿವೈಡೆಡ್ ಬೈ 2. ಏನಕ್ಕೆ ಮಾಡ್ತೀವಿ ಅಂದ್ರೆ ಆ ವೇವ್ ಎರಡು 2 ಮತ್ತೆ ಫ್ರೋ ಡಿಸ್ಟೆನ್ಸ್ ಅನ್ನ ಕವರ್ ಮಾಡಿರುತ್ತಲ್ವಾ, ಹೋಗೋದು ಮತ್ತೆ ಹಿಟ್ ಆಗಿ ವಾಪಸ್ ಬರೋದು. ಅದಕ್ಕೆ 1 ಟೈಮ್ ಡಿಸ್ಟೆನ್ಸ್ ತಗೊಳಕೋಸ್ಕರ ಅದನ್ನ ಡಿವೈಡೆಡ್ ಬೈ 2 ಮಾಡ್ತೀವಿ. ಈ ಫಾರ್ಮುಲಾನ ಕೇಳ್ತಾರೆ, ವಾಟ್ ಇಸ್ ದ ಡಿಸ್ಟೆನ್ಸ್ ಅಂತ. ಅವಾಗ ಸ್ಪೀಡ್ ಆಫ್ ಸೌಂಡ್ ಇಂಟು ಟೈಮ್ ಡಿವೈಡೆಡ್ ಬೈ 2 ಅಂತ ಹೇಳಬೇಕು. ನೆಕ್ಸ್ಟ್, ವಾಟ್ ಆರ್ ದ ಕಾಮನ್ ಅಪ್ಲಿಕೇಶನ್ಸ್ ಆಫ್ ಅಲ್ಟ್ರಾಸಾನಿಕ್? ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅದನ್ನ? ಸೊ ಅಲ್ಟ್ರಾಸಾನಿಕ್ ಸೆನ್ಸರ್ನ ಡಿಸ್ಟೆನ್ಸ್ ಮೆಜರ್ಮೆಂಟ್ ಮಾಡಕ್ ಯೂಸ್ ಮಾಡ್ತಾರೆ, ಆಬ್ಜೆಕ್ಟ್ ನ ಡಿಟೆಕ್ಟ್ ಮಾಡಕ್ ಯೂಸ್ ಮಾಡ್ತಾರೆ, ರೋಬೋಟಿಕ್ಸ್ ಅಲ್ಲಿ ಆಬ್ಸ್ಟಕಲ್ ಅವೈಡೆನ್ಸ್ ಆಗಿ ಅದನ್ನ ಯೂಸ್ ಮಾಡ್ತಾರೆ ಅಂತ ಹೇಳಬೇಕು. ನೆಕ್ಸ್ಟ್, ಗ್ಯಾಸ್ ಸೆನ್ಸರ್ ಯೂಸ್ ಮಾಡಿರ್ತೀರಾ ನೀವು ಎಕ್ಸ್ಪೆರಿಮೆಂಟ್ ಅಲ್ಲಿ. ಸೊ ಗ್ಯಾಸ್ ಸೆನ್ಸರ್ ಏನಂದ್ರೆ MQ2 ಗ್ಯಾಸ್ ಸೆನ್ಸರ್ ಅಂತ ನಾವು ಯೂಸ್ ಮಾಡಿರೋದು. ಇದು ಏನ್ ಡಿಟೆಕ್ಟ್ ಮಾಡುತ್ತೆ ಅಂದ್ರೆ ಗ್ಯಾಸ್ ನ ಡಿಟೆಕ್ಟ್ ಮಾಡುತ್ತೆ. ಹೇಗೆ ಡಿಟೆಕ್ಟ್ ಮಾಡುತ್ತೆ ಅಂದ್ರೆ ಯಾವಾಗ ಗ್ಯಾಸ್ ಅದು ಅದ್ರ ಸರ್ಫೇಸ್ಗೆ ಕಾಂಟ್ಯಾಕ್ಟ್ ಅಲ್ಲಿ ಬರುತ್ತಲ್ಲ, ಅವಾಗ ಅದ್ರದ್ದು ರೆಸಿಸ್ಟೆನ್ಸ್ ಚೇಂಜ್ ಆಗುತ್ತೆ. ಸೊ ಈ ರೆಸಿಸ್ಟೆನ್ಸ್ ಚೇಂಜ್ ಇಂದ ಅದು ಯಾವ ಗ್ಯಾಸ್ ಅಂತ ಫೈಂಡ್ ಔಟ್ ಮಾಡುತ್ತೆ. ಸೊ ಯಾವ್ಯಾವ ಗ್ಯಾಸ್ ಡಿಫ್ರೆಂಟ್ ಗ್ಯಾಸ್ ಕಾಸಸ್ ಡಿಫ್ರೆಂಟ್ ಚೇಂಜಸ್ ಇನ್ ರೆಸಿಸ್ಟೆನ್ಸ್. ಯಾವ್ಯಾವ ಗ್ಯಾಸ್ ಬೇರೆ ಬೇರೆ ಗ್ಯಾಸ್ ಬೇರೆ ಬೇರೆ ತರ ರೆಸಿಸ್ಟೆನ್ಸ್ ಅನ್ನ ಚೇಂಜ್ ಮಾಡುತ್ತೆ ಅಂತ ಹೇಳ್ಬೇಕು. ಹಾಗಾದ್ರೆ ಯಾವ್ಯಾವ ಗ್ಯಾಸ್ ಅದು ಡಿಟೆಕ್ಟ್ ಮಾಡುತ್ತೆ MQ2 ಅಂತಂದ್ರೆ, ಇಟ್ ಡಿಟೆಕ್ಟ್ಸ್ ವೇರಿಯಸ್ ಗ್ಯಾಸಸ್ ಲೈಕ್ ಮೀಥೇನ್ ಅನ್ನೋದನ್ನ ಡಿಟೆಕ್ಟ್ ಮಾಡುತ್ತೆ, ಪ್ರೊಪೇನ್ ಅನ್ನ ಡಿಟೆಕ್ಟ್ ಮಾಡುತ್ತೆ, ಕಾರ್ಬನ್ ಮೊನಾಕ್ಸೈಡ್ CO ಅನ್ನೋ ಗ್ಯಾಸ್ ಅನ್ನ ಡಿಟೆಕ್ಟ್ ಮಾಡುತ್ತೆ, ಮತ್ತೆ ಸ್ಮೋಕ್ ಅನ್ನು ಕೂಡ ಡಿಟೆಕ್ಟ್ ಮಾಡುತ್ತೆ. ಇದನ್ನ ಸ್ಮೋಕ್ ಡಿಟೆಕ್ಟರ್ ಕೂಡ, ಸ್ಮೋಕ್ ಡಿಟೆಕ್ಷನ್ ಅಲ್ಲೂ ಕೂಡ ಇದನ್ನ ಯೂಸ್ ಮಾಡ್ಬೋದು. ನೀವು ಸ್ಮೋಕ್ ಡಿಟೆಕ್ಷನ್ ಎಕ್ಸ್ಪೆರಿಮೆಂಟ್ ಅಥವಾ ಪ್ರಾಜೆಕ್ಟ್ ಮಾಡ್ತಾ ಇದ್ರೆ ನೀವು MQ2 ಗ್ಯಾಸ್ ಸೆನ್ಸರ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್, PIR ಸೆನ್ಸರ್ ಯೂಸ್ ಮಾಡಿರ್ತೀರಿ 100%. ಸೊ PIR ಸೆನ್ಸರ್ ಹೇಗೆ ವರ್ಕ್ ಆಗುತ್ತೆ ಅಂತ ಏನಾದ್ರು ಕೇಳಿದ್ರೆ, PIR ಸೆನ್ಸರ್ ಡಿಟೆಕ್ಟ್ ಚೇಂಜಸ್ ಇನ್ ಇನ್ಫ್ರಾರೆಡ್ ರೇಡಿಯೇಷನ್. ಅದು ಇನ್ಫ್ರಾರೆಡ್ ರೇಡಿಯೇಷನ್ ಏನಾದ್ರೂ ಚೇಂಜ್ ಆದ್ರೆ ಡಿಟೆಕ್ಟ್ ಮಾಡೋಕೆ ಯೂಸ್ ಮಾಡೋಂಥದ್ದು. ಹೇಗೆ ಅಂತಂದ್ರೆ, ಒಂದು PIR ಸೆನ್ಸರ್ ಮುಂದೆ ಒಂದು ಆಬ್ಜೆಕ್ಟ್ ಪಾಸ್ ಆಯ್ತು ಅಂತ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ, ಇನ್ಫ್ರಾರೆಡ್ ರೇಡಿಯೇಷನ್ ಅಲ್ಲಿ ಚೇಂಜ್ ಆಗುತ್ತೆ. ಅದು ಯಾವಾಗ್ಲೂ ಇನ್ಫ್ರಾರೆಡ್ ರೇಡಿಯೇಷನ್ IR ರೇಡಿಯೇಷನ್ ಆಗ್ತಾ ಇರುತ್ತಲ್ಲ, ಅವಾಗ ಒಂದು ಆಬ್ಜೆಕ್ಟ್ ಬಂದ್ರೆ ಅಲ್ಲಿ ದೇರ್ ವಿಲ್ ಬಿ ಎ ಚೇಂಜ್ ಇನ್ ದ ಇನ್ಫ್ರಾರೆಡ್ ರೇಡಿಯೇಷನ್.
ಸೊ ಇದರಿಂದ ಅದು ಮೋಷನ್ ಅನ್ನ ಡಿಟೆಕ್ಟ್ ಮಾಡುತ್ತೆ. ಇದನ್ನ ಯಾವಾಗಲೂ ಮೋಸ್ಟ್ಲಿ ಇದನ್ನ ಸೆಕ್ಯೂರಿಟಿ ಸಿಸ್ಟಮ್ಗಳಲ್ಲಿ ಅಂತಲ್ಲಿ PIR ಸೆನ್ಸರ್ಸ್ ಅನ್ನ ಯೂಸ್ ಮಾಡ್ತಾರೆ. ಸೊ ಎಷ್ಟು ರೇಂಜ್ ವರೆಗೂ ಅದು ಆಬ್ಜೆಕ್ಟ್ ಡಿಟೆಕ್ಟ್ ಮಾಡುತ್ತೆ ಅಂತ ನೆಕ್ಸ್ಟ್ ಕ್ವಶನ್ ಇದೆ. ವಾಟ್ ಇಸ್ ದ ಟಿಪಿಕಲ್ ರೇಂಜ್ ಆಫ್ PIR ಸೆನ್ಸರ್? ಎಷ್ಟು ರೇಂಜ್ ವರೆಗೂ ಅದು ಆಬ್ಜೆಕ್ಟ್ ಡಿಟೆಕ್ಟ್ ಮಾಡುತ್ತೆ? ಸೊ ಅದು 5 to 7 meters ವರೆಗೂ, ಕೆಲವೊಂದು ಅಪ್ ಟು 10 meters ವರೆಗೂ ಡಿಟೆಕ್ಟ್ ಆಗುತ್ತೆ. ಸೊ 5 to 7 meters ಒಳಗಡೆ ಏನಾದರೂ ಆಬ್ಜೆಕ್ಟ್ ಬಂದ್ರೆ ಅದು ಮೋಷನ್ ಅನ್ನ ಡಿಟೆಕ್ಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 18. How would you see these sensors together in practical experiment? ಹೆಂಗೆ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಇದನ್ನ ಹೇಗೆ ನೀವು ಈ ಎಲ್ಲಾ ಸೆನ್ಸರ್ಗಳನ್ನು ಉಪಯೋಗಿಸ್ಕೊಳ್ತೀರಾ? ಒಂದು ಎಕ್ಸಾಂಪಲ್ ಕೊಡಿ, ಯಾವ್ದಾದ್ರು. ಹೋಮ್ ಆಟೋಮೇಷನ್ ಅಂತ ತಗೊಳ್ಳಿ. ನೀವೆಲ್ಲರೂ ಇದನ್ನ ಮಾಡಿರ್ತೀರಲ್ವಾ ಎಕ್ಸ್ಪೆರಿಮೆಂಟ್. ಹೋಮ್ ಆಟೋಮೇಷನ್ ಅಲ್ಲಿ DHT ಸೆನ್ಸರ್ ಏನಕ್ಕೆ ಯೂಸ್ ಮಾಡ್ತೀವಿ? DHT11 ಫಾರ್ ಟೆಂಪರೇಚರ್ ಅಂಡ್ ಹ್ಯೂಮಿಡಿಟಿ ಮಾನಿಟರ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಅಲ್ಟ್ರಾಸಾನಿಕ್ ಸೆನ್ಸರ್ ಏನಕ್ಕೆ ಯೂಸ್ ಮಾಡ್ತೀವಿ? ಫಾರ್ ಪ್ರೆಸೆನ್ಸ್ ಡಿಟೆಕ್ಷನ್. ಅದು ಏನಾದ್ರು ಆಬ್ಜೆಕ್ಟ್ ಡಿಟೆಕ್ಟ್ ಮಾಡೋಕ್ಕೂ ಕೂಡ ಇದನ್ನ ಯೂಸ್ ಮಾಡ್ಬೋದು. MQ2 ಏನಕ್ಕೆ? ಗ್ಯಾಸ್ ಮಾನಿಟರಿಂಗ್ ಮಾಡೋಕೆ. PIR ಮೋಷನ್ ಅನ್ನ ಡಿಟೆಕ್ಷನ್ ಮಾಡೋಕೆ. ಸೊ ಇವೆಲ್ಲ ಇಂಥದ್ದು ಒಂದು ಹೋಮ್ ಆಟೋಮೇಷನ್ ಅಪ್ಲಿಕೇಶನ್ ಅಲ್ಲಿ ಈ ಎಲ್ಲ ಸೆನ್ಸರ್ಗಳನ್ನ ಉಪಯೋಗಿಸ್ಕೋಬಹುದು ಅಂತ ನೀವು ಒಂದು ಎಕ್ಸಾಂಪಲ್ ಅನ್ನ ಹೋಮ್ ಆಟೋಮೇಷನ್ ಅದು ಕೊಡ್ಬೋದು. ನೆಕ್ಸ್ಟ್, ನೀವು ವಾಟರ್ ಪಂಪ್ ಅನ್ನ ಯೂಸ್ ಮಾಡಿರ್ತೀರಾ ಎಕ್ಸ್ಪೆರಿಮೆಂಟ್ ಅಲ್ಲಿ. ಸೊ ವಾಟ್ ಇಸ್ ದಟ್ ಸಬ್ಮರ್ಸಿಬಲ್ ಪಂಪ್? ಏನದು ಸಬ್ಮರ್ಸಿಬಲ್ ಪಂಪ್ ಅಂದ್ರೆ ಏನು? ಅದು ಬೇರೆ ವಾಟರ್ ಪಂಪ್ ಗಿಂತ ಹೇಗೆ ಡಿಫರ್ ಆಗಿರುತ್ತೆ ಅಂತ ಕ್ವಶನ್ ಕೇಳೋ ಚಾನ್ಸ್ ಇರುತ್ತೆ. ಸೊ ಸಬ್ಮರ್ಸಿಬಲ್ ಪಂಪ್ ಇದೆ ಅಲ್ಲ, ಇದು ಒಂದು ವಾಟರ್ ಪಂಪ್ ಇದು. ಸೊ ಇದನ್ನ ಫ್ಲೂಯಿಡ್ ಅಥವಾ ಟಿಪಿಕಲ್ ನಾವು ಈ ಪ್ರಾಜೆಕ್ಟ್ಗೆ ಯೂಸ್ ಮಾಡೋದು ವಾಟರ್. ಕೆಲವೊಂದು ಫ್ಲೂಯಿಡ್ಗಳಲ್ಲೂ ಕೂಡ ಇದನ್ನ ಸಬ್ಮರ್ಸ್ ಮಾಡಿರ್ತಾರೆ, ಅಂದ್ರೆ ಒಳಗಡೆ ಹಾಕಿರ್ತಾರೆ. ಸೊ ಅದ್ರಲ್ಲಿ ಏನಿರುತ್ತೆ ಅಂದ್ರೆ ಒಂದು ಮೋಟರ್ ಇರುತ್ತೆ, ಮತ್ತೆ ಒಂದು ಪಂಪ್ ಅಸೆಂಬ್ಲಿ ಇರುತ್ತೆ. ಅದು ವಾಟರ್ ಪ್ರೂಫ್ ಆಗಿರುತ್ತೆ. ನೀವು ನೋಡಿರ್ಬೋದು, ವೈಟ್ ಕಲರ್ದು ಇರುತ್ತೆ, ಫುಲ್ ಹೊರಗಡೆ ಅದು ವಾಟರ್ ಪ್ರೂಫ್ ಹೌಸಿಂಗ್ ಇರುತ್ತೆ. ಅದ್ರ ಒಳಗಡೆ ಇದು ಮೋಟರ್ ಇರುತ್ತೆ. ಸೊ ಏನಾಗುತ್ತೆ ಅಂತಂದ್ರೆ ಇದನ್ನ ಯಾವಾಗ್ಲೂ ನಾವು ವಾಟರ್ ಅಲ್ಲೇ ಸಬ್ಮರ್ಸ್ ಮಾಡ್ಬೇಕು, ಅಂದ್ರೆ ಒಳಗಡೆ ಇಡ್ಬೇಕು. ಇದನ್ನ ಡ್ರೈ ರನ್ ಯಾವತ್ತೂ ಮಾಡಬಾರ್ದು. ಸೊ ಅವಾಗ ಏನಾಗುತ್ತೆ, ಅದು ವಾಟರ್ ಪಂಪ್ ಆಗಿ ನಾವು ಪ್ರಾಜೆಕ್ಟ್ ಅಲ್ಲಿ ಇದನ್ನ ಯೂಸ್ ಮಾಡ್ಕೋಬಹುದು. ಸೊ ಯೂಶುವಲಿ ಇದನ್ನ ವೆಲ್ಸ್, ಬೋರ್ ಹೋಲ್ಸ್ ಅಥವಾ ವಾಟರ್ ರಿಸರ್ವೈರ್ಸ್ ಅಲ್ಲಿ ಇದನ್ನ ಯೂಸ್ ಮಾಡ್ಕೊಳ್ತಾರೆ. ನಾವು ಪ್ರಾಜೆಕ್ಟಿಗೆ ಇದನ್ನ ಯೂಸ್ ಮಾಡ್ತೀವಿ. ಬ್ಲಿಂಕ್ ಎಕ್ಸ್ಪೆರಿಮೆಂಟ್ ಅಲ್ಲೆಲ್ಲ ಇದನ್ನ ಯೂಸ್ ಮಾಡಿದೀವಿ. Why is critical not to run submersible water pump in dry mode? ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ, ನೀವು ಸಬ್ಮರ್ಸಿಬಲ್ ವಾಟರ್ ಪಂಪ್ ಅನ್ನ ನೀರಲ್ಲಿ ಇಡದೆ ಸುಮ್ನೆ ಆನ್ ಮಾಡಿಬಿಟ್ರೆ, ಪ್ರಾಜೆಕ್ಟ್ ನೋಡೋಣ ವರ್ಕ್ ಆಗುತ್ತಾ ಇಲ್ವಾ ಅಂತ ಆನ್ ಮಾಡಿಬಿಟ್ರೆ, ಡ್ರೈ ರನ್ ಮಾಡಿದ್ರೆ 100% ಅದು ಓವರ್ ಹೀಟ್ ಆಗಿ ಸುಟ್ಟು ಹೋಗುತ್ತೆ. ಅದಕ್ಕೆ ಯಾವತ್ತೂ ವಾಟರ್ ಪಂಪ್ ಅನ್ನ ನೀರಲ್ಲೇ ಇಡಬೇಕು, ನೀರಲ್ಲಿಟ್ಟೆ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಯಾಕಂದ್ರೆ ರನ್ನಿಂಗ್ ಸಬ್ಮರ್ಸಿಬಲ್ ಪಂಪ್ ವಿದೌಟ್ ವಾಟರ್ ಕ್ಯಾನ್ ಲೀಡ್ ಟು ಓವರ್ ಹೀಟಿಂಗ್. ಸೊ ವಾಟರ್ ಇಲ್ಲದೆ ಅದನ್ನ ನೀವು ರನ್ ಮಾಡಿದ್ರೆ ಓವರ್ ಹೀಟ್ ಆಗುತ್ತೆ, ಅವಾಗ ಅದು ಡ್ಯಾಮೇಜ್ ಆಗುತ್ತೆ, ಮತ್ತೆ ಅದರಿಂದ ನಮ್ಗೆ ಆ ಎಕ್ಸ್ಪೆರಿಮೆಂಟು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಇದನ್ನ ವಾಟರ್ ಅಲ್ಲಿ ಇಟ್ಟೇನೆ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಸೊ ದಟ್ ಈಸ್ ಅಬೌಟ್ ಸಬ್ಮರ್ಸಿಬಲ್ ಪ್ರಿಕಾಷನ್ ಟು ಬಿ ಟೇಕನ್ ಫಾರ್ ದ ಸಬ್ಮರ್ಸಿಬಲ್ ಪಂಪ್. ನೆಕ್ಸ್ಟ್ ಇನ್ನೊಂದಷ್ಟು ಕ್ವಶನ್ಸ್ NodeMCU ಮೇಲಿದೆ. ಹೌ ಮೆನಿ GPIO ಪಿನ್ಸ್ ಡಸ್ NodeMCU ಹ್ಯಾವ್? ಎಷ್ಟು GPIO ಪಿನ್ಸ್ ಇದೆ? ಟೋಟಲ್ D0 to D8 ಇದೆ, ಅಂದ್ರೆ 9 ಆಯ್ತು. ಒಂದು ಎನಲಾಗ್ ಪಿನ್ನು, 10 GPIO ಪಿನ್ಸ್ ಇದೆ. ಡಿಪೆಂಡ್ಸ್ ಆನ್ ಅಗೈನ್ NodeMCU. It will vary, but most of the NodeMCU have 10 GPIO pins. Next, what is the purpose of GPIO pins on NodeMCU? ಏನಕ್ಕೆ GPIO pins ಅನ್ನ ಯೂಸ್ ಮಾಡ್ತಾರೆ? GPIO pins on NodeMCU are used for, they can be used as a digital input and output. D0 to D9 pins ಇದಾವಲ್ಲ, ಅದನ್ನ ಇನ್ಪುಟ್ ಆಗಿಯೂ ಮಾಡ್ಬೋದು ಅಥವಾ ಔಟ್ಪುಟ್ ಆಗಿಯೂ ಮಾಡ್ಬೋದು. ಈ ಪಿನ್ಸ್ ಗಳಿಗೆ ನಾವು ಸೆನ್ಸರ್ಸ್ ಅನ್ನ ಕನೆಕ್ಟ್ ಮಾಡ್ಬೋದು ಅಥವಾ ಆಕ್ಚುಯೇಟರ್ಸ್ ಅನ್ನ ಕನೆಕ್ಟ್ ಮಾಡ್ಬೋದು. ವಾಟ್ ಇಸ್ ದ ಪರ್ಪಸ್ ಆಫ್ A0 ಪಿನ್? ಅಲ್ಲಿ A0 ಪಿನ್ ಅಂತ ಟಾಪ್ ಅಲ್ಲಿ ಇರುತ್ತೆ, ಅದ್ರ ಪರ್ಪಸ್ ಏನು? ಇಟ್ ಈಸ್ ಆನ್ ಅನಲಾಗ್ ಇನ್ಪುಟ್ ಪಿನ್. ಅದು ಅನಲಾಗ್ ಇನ್ಪುಟ್ ಪಿನ್. ಅದು ಅದರಿಂದ ನಾವು ಅನಲಾಗ್ ಸೆನ್ಸರ್ ವ್ಯಾಲ್ಯೂಸ್ ಅನ್ನ ರೀಡ್ ಮಾಡ್ಬೋದು. ಸೊ ಇದನ್ನ A0 ಪಿನ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಕ್ಯಾನ್ ಅನಲಾಗ್ ಪಿನ್ ಕ್ಯಾನ್ ಬಿ ಯೂಸ್ಡ್ ಎಸ್ ಎ ಡಿಜಿಟಲ್ ಇನ್ಪುಟ್ ಔಟ್ಪುಟ್ ಪಿನ್? ಈ A0 ಪಿನ್ ಅನ್ನ ನಾವು ಡಿಜಿಟಲ್ ಆಗು ಯೂಸ್ ಮಾಡ್ಬೋದಾ?
ಎಸ್ ಅಂತ ಹೇಳಬೇಕು. A0 ಪಿನ್ ಕ್ಯಾನ್ ಬಿ ಯೂಸ್ಡ್ ಆಸ್ ಜನರಲ್ ಪರ್ಪಸ್ ಡಿಜಿಟಲ್ ಇನ್ಪುಟ್ ಔಟ್ಪುಟ್ ಪಿನ್. ಅದನ್ನು ಜನರಲ್ ಪರ್ಪಸ್ ಡಿಜಿಟಲ್ ಇನ್ಪುಟ್ ಔಟ್ಪುಟ್ ಆಗಿ ಯೂಸ್ ಮಾಡ್ಬೋದು. ಬಟ್ ಕ್ಯಾನ್ D0 ಪಿನ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅನಲಾಗ್ ಪಿನ್? ನೋ ಅಂತ ಹೇಳಬೇಕು. D0 to D8 ಕ್ಯಾನ್ ಬಿ ಯೂಸ್ಡ್ ಆಸ್ ಓನ್ಲಿ ಡಿಜಿಟಲ್ ಔಟ್ಪುಟ್ ಪಿನ್ಸ್. A0 ಕ್ಯಾನ್ ಬಿ ಯೂಸ್ಡ್ ಆಸ್ ಅನಲಾಗ್ ಪಿನ್ ಆಸ್ ವೆಲ್ ಆಸ್ ಅ digital input output pin. So last question, which pins on the NodeMCU are often used for connecting external LEDs? For example, now most of the experimental LEDs use ಮಾಡ್ತೀವಿ as a output device. So ಅದನ್ನ ಯೂಶಲಿ ಯಾವ ಪಿನ್ ಗಳಿಗೆ ಕನೆಕ್ಟ್ ಮಾಡ್ತೀವಿ NodeMCU ಗೆ? D0 ದಿಂದ D8 ವರೆಗೂ ಕನೆಕ್ಟ್ ಮಾಡ್ತೀವಿ. So D0 to D8 pins can be used for connecting external LEDs ಅಂತ ಹೇಳಬೇಕು. ಸೊ ಇಷ್ಟು 125 ಕ್ವಶನ್ಸ್ ನಾನು ರೆಡಿ ಮಾಡಿದ್ದೀನಿ ಇವತ್ತಿಗೆ. ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ 25 ಕ್ವಶನ್ಸ್ ವೈವಾ ಕ್ವಶನ್ಸ್ ನಾನು ರೆಡಿ ಮಾಡ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವರ್ಡ್ ಫೈಲ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ. ನೀವು ಇದನ್ನ ಡೌನ್ಲೋಡ್ ಮಾಡಿಕೊಂಡು ಬಿಫೋರ್ ಎಕ್ಸಾಮ್ ನೀವು ಓದ್ಕೋಬಹುದು.